ರೀ ಇನ್ನೇನು ಮಾಡೋಕ್ಕಾಗಿಲ್ಲ. ನನ್ನ ಮಗಳು ಭವಿಷ್ಯದ ಪ್ರಶ್ನೆ ಈಗ ನೋಡಿ. ಈಗೆಲ್ಲ ಮೊದಲು ಇತ್ತಲ್ಲ, ಮೊದಲು ಕಾಲ ಇತ್ತಲ್ಲ, ನಮ್ಮ ಕಾಲ ಹಂಗಿಲ್ಲ. ಈಗಿನ ಕಾಲ ಈ ಹೆಣ್ಣುಗಳು ಸಿಕ್ತಿಲ್ಲ ಅಂತ ಕಳ್ಳನ ಮಕ್ಕಳೆಲ್ಲ ನಾನು ಚೀನಾಯಿಂದ ಬಂದೀವ್ನಿ, ನಾನು ಪಾರಿನಿಂದ ಉದ್ರಿವ್ನಿ ಅಂತ ಹೇಳ್ಬಿಟ್ಟು ಬರೀ ಮೋಸ ಮಾಡಿ ಸುಳ್ಳು ಹೇಳೋರೇನಿಯ ಜಾಸ್ತಿ ಆಗ್ಬಿಟ್ಟವ್ರಿ. ಅದಕ್ಕೆ ನೆನೆಯ ಇನ್ನೇನು ಮಾಡೋಕ್ಕಾಯ್ತದೆ. ಹೆಂಗೋ ಹಳೆ ಹೆಂಡ್ತಿ ಪಾದನೆ ಗಟ್ಟಿ ಅನ್ನಂಗೆ ಹಳೆ ಅಳಿಯನ ಪಾದನೆ ಗಟ್ಟಿ. ನನಗೂ ನಿಮಗೂ ಇನ್ನೇನು ಮಾಡಂಗಿಲ್ಲ ನಾವು. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ಹಾಂ ನನಗಂತೂ ತಲೆಯೆಲ್ಲ ಕೆಟ್ಟು ಕ್ಯಾರೆಟ್ದೋಗ್ಬಿಟ್ಟೈತೆ ನನಗಂತೂ. ನೋಡಿರಿ ಎಷ್ಟು ದಿನ ಅಂತ ನಮ್ಮ ಆಶುನ ಒಬ್ಬಳನ್ನೇ ಇರಿಸ್ಬಿಟ್ಟು ಹಿಂಗೆ ಇದು ಮಾಡೋಕ್ಕಾಯ್ತದೆ. ಜನ ಎಲ್ಲ ನನ್ನ ನುಕ್ಕತ್ತವ್ರಿ. ಅಲ್ಲ ನಿಂಗೆ ಮಾನ ಮರುವದಿ ಇಲ್ವ ನಿಂಗೆ? ನಿಂಗೆ ಏನಾರ ತಲೆಗೆಲ್ಲ ಕೆಟ್ಬಿಟ್ಟೈತೆ ನಿಂಗೆ? ಮಗಳು ಹಿಂಗೆ ಮಾಡಿ ಕಳಿದಿಗಲ್ಲ, ಪಿರುತಿದ್ರೆ ಮನ್ಸಾಗಿ ಇಕ್ಕಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಯಾಕೆ ಮಗಳನ್ನ ಮನೆಗೆ ಇಕ್ಕಂಡವ್ಳು ಜೀವನ ಹಾಳು ಮಾಡ್ತಿದ್ದೀಗ ಅಂತ ಎಲ್ಲರೂ ಯಾಕೋ ಸುಗಿತಾವ್ರೆ. ನಾನು ಹಿಂಗೆ ಅವತ್ತೇ ಹೇಳಿಲ್ವಾ ಏನಾರ ಒಂದು ನಿರ್ಧಾರ ತಗೊಳ್ಳನಿ, ನಮ್ಗೇನು ವಯಸ್ಸು ಗೊತ್ತಾಯ್ತಾ? ನಮ್ಮದು ವಯಸ್ಸು ಹೋಯ್ತೈತೆ. ನೋಡು, ಈಗ ಪೂಜೆಗೆ ಗೃಹ ಪ್ರವೇಶ ಪೂಜೆಗೆಲ್ಲ ಕೂರಿಸ್ಬೇಕು. ಮಗಳು ಮದುವೆ ಇಲ್ಲ ಗಂಡಿಲ್ಲ ಅಂದರೆ ಜನ ಆಡಾಡ್ಕೊಂಡು ಹೋಗಕ್ಕಿಲ್ವಾ? ಹೇಳು, ನನ್ನ ಮಾತು ಕೇಳು. ನೋಡಿ ಹೋಗ್ಬಿಟ್ಟು ಹೆಂಗೋ ಹೊತ್ತಾಗೆ ಮಾತಾಡ್ಬಿಡನಿ. ನೋಡಿ ಇನ್ನೇನು ಮಾಡೋಕ್ಕಾಯ್ತದಿನ? ನಾವು ತಾನೇ ಅವಳಿಯನ ಹತ್ರ ಹೋಗ್ಬಿಟ್ಟು ಹಿಂಗೆ ತೆಪ್ಪಾಯ್ತು ಒಳಿಯ ಹಿಂಗೆ ಆಯಿತು ಅಂತ ಏನೋ ಒಂದು ಹೇಳೋಣ. ಸರಿ ಬಿಡಿ, ಆಯಿತು, ಬರ್ರಿ ಹೋಗೋಣ. ನಮ್ಮ ಆಶಂಗೂ ಅವನಂದ್ರೆ ಇಷ್ಟ. ನನಗೆ ಗೊತ್ತೇಳು, ನಾನೇ ಮನೆ ಒಂದ್ಸಲ ಹೋಗ್ತಿದ್ದಕ್ಕೆ ಸುಮ್ಮನಾಗವಳೆ, ಮಾತಾಡ್ತಿಲ್ಲ. ಅವಳಿಗೂ ಅವನಂದ್ರೆ ಇಷ್ಟ. ಅದೇನೋ ಹಳೆ ಗಂಡು ನೇನಿಯ ಪಿರುತಿ ಮಾಡೋಕೆ ಶುರು ಮಾಡ್ಕೊಬಿಟ್ಟವಳೆ. ಅದೇನೋ ಬುಟ್ಟಾಕಿ ನಮ್ಗೆ ಯಾಕೆ? ನಮ್ಗೇನು ಇವಾಗ ಬೇಕಾಗಿರೋದು ನಮ್ಮ ಪಾಡಿಗೆ ನಾವು ಹೆಂಗೋನು. ಹಾಂ, ಅವರಿಬ್ಬರನ್ನೂ ಒಂದು ಮಾಡನಿ. ಇನ್ನು ಬ್ಯಾರೆ ಮದುವೆ ತಂಟೆನೇ ಬೇಡ ಕಣಪ್ಪ. ಮೋಸ ಹೋಗಕ್ಕೆ ಇನ್ನೊಂದು ಕಿತ್ತ ನನಗೆ ರೋಡಿ ಇಲ್ಲ ರೀ. ನಾನು ಯಾಕೆ ಇನ್ನೊಂದು ಕಿತ್ತ ಮೋಸ ಹೋಗಿ ನಾಮ ಹಾಕ್ಸ್ಕೊಳ್ಳಿ? ಬರ್ರಿ ಎಲ್ಲನೋ ಅವರೇನೋ ಅಳಿಯಂದ್ರು. ಹುಡ್ಕೊಂಬಿಟ್ಟು ಬರೋಣ. ಈಗ ಬರ್ಬೇಕಾದ್ರೆ ನೋಡ್ಕೊಂಬಿಟ್ಟು ಬಂದೆ. ಅದು ಯಾವುದೋ ಓ ಅಯ್ಯಪ್ಪನಪ್ಪ ಪಾಪಣ್ಣ, ಪೈಲ್ವನ್ ಪಾಪಣ್ಣನ ಹೊಲ್ದತ್ರ ಏನೋ ಮಾಡ್ತಾ ಇದ್ದಂಗಿದ್ದ, ನಿಂತ್ಕೊಂಡೇನೋ ಮಾತಾಡ್ತಿದ್ರು ಅದು ಇದು ಅಂತ ಹೇಳ್ಬಿಟ್ಟು ನಾನು ನೋಡ್ದೋ ನಂಗೆ ಹಿಂಗೆ ಆಟೋ ಬಂದ್ಬಿಟ್ಟೆ. ಏನೋ ಏನು ಕತೆಯೋ ನಾ ಕಾಣೆ. ಸರಿ ಬಾ ಹೋಗ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ. ಹೋಗಿ ಹಂಗೇನೇನಿಯ ಏನೋ ಒಳಿಯನ ಹತ್ರ ಮಾತಾಡಿ ಒಂದು ಮಾಡೋಕ್ಕೆ ಒಪ್ಪಿಸ್ಕೊಂಡು ಬರೋಣ. ಬಾ ಹೋಗೋಣ. ಬರ್ರಿ. ಪಾಪಣ್ಣರೇ, ಇವತ್ತು ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಅದೆಲ್ಲ ನಿಮ್ಮಿಂದನೇ ಬಿಡಿ. ಅದೇ ನಾನು ತ್ವಾಟ ಗಿಟ ಒಂದು ಎಕರೆ ತಗೊಬಿಡೋಣ. ಒಂದು ಎಕರೆಗೆ ಅಷ್ಟೇ ಕಾಸಿರೋದು. ಅದಕ್ಕೆ ಯಾವ್ದನ ಸಿಗ್ತದ ಏನು ಅಂತ ಕೇಳೋಣ ಅಂತ ಹಿಂಗೆ ಏನಿಯ ಬಂದೆ ನಿಮ್ಮನೇನಿಯ. ಒಂದು ತ್ವಾಟದ ಹೆಂಗೋನು ತ್ವಾಟ ಇಲ್ಲ ಅಂದ್ರೂ ಒಂದು ಎಕರೆ ಜಮೀನೆಲ್ಲ ತಗೋಬೇಕು. ಯಾಕಂದರೆ ಮುಂದಕ್ಕೆ ಬೇಕಾಯ್ತದಲ್ವಾ, ನಮಗೂ ಮಕ್ಕಳು ಮರಿ ಅಂತ ಆದರೆ ಆವಾಗೂ ಬೇಕಾಯ್ತದೆ. ಅದಕ್ಕೆ ನೀ ಒಂದು ಎಕರೆ ತಗೊಳ್ಳೋಣ ಕಾಸು ಕೂಡಿಕಿರೋದ್ರಾಗೆ ಅಂತ ನಾನು ಅನ್ಕೋತಾ ಇದ್ದೆ. ಯೋನನ ಪಿ ನಡುವೆ ಭಾಳ ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟಿದ್ದೀಗ ನೀನಂತೂ. ಓಹೋ ಪರವಾಗಿಲ್ಲ, ಒಳ್ಳೆ ಬುದ್ಧಿ ಬಂದೈತಾಗ. ಈಗ ಒಂದು ಎಕರೆ ಜಮೀನು ಅಂತಂದ್ರೂ ಒಂದು 25-30 ಲಕ್ಷ ತನಕ ಆಯ್ತದೆ. ನೋಡ ನೀರು ನಮ್ದೆಲ್ಲ ಈಗ ಸದ್ಯಕ್ಕೆ ಮಾರಕ್ಕೆ ಅಂತ ಇಕ್ಕೊಂಡಿಲ್ಲ. ನಮ್ದೆಲ್ಲ ತ್ವಾಟ ಗೀಟ ಎಲ್ಲ ಕಟ್ಬಿಟ್ಟಿದ್ದೀನ, ಮಾರ ಮನ್ಸಿಲ್ಲ. ಯಾವನ ಬ್ಯಾರೆ ಯಾವನ ಇತ್ತವಲ್ಲ ಆ ಊರಾಚೆ ಅವು ಇವು ಯಾವನ ಇದ್ರೆ ನಾನು ಮೊದಲು ನಿನಗೆ ಹೇಳ್ತೀನಿ ಹಿಂಗೆ ಐತೆ ತಗ ಮಾಡು ಅಂತ ಹೇಳ್ಬಿಟ್ಟು ನೀನು ಆರಾಮ್ಸೆ ತಗೊಳ್ಳಿ ಬಂತೆ, ಸರಿನಾ? ನಾನು ಎಲ್ಲ ವಿಚಾರ ಮಾಡಿ ಕೊಡಿಸ್ತೀನಿ. ಸುಮ್ಕಿರ್ ಕಮ್ಮಿಗೆ 25-30 ಲಕ್ಷ ಕಮ್ಮಿ ಅಂತೂ ಸದ್ಯಕ್ಕಂತೂ ಜಮೀನುಗಳು ಸಿಗ್ತಿಲ್ಲ. ನೀರಾವರಿ ಅವು ಇವು ಬೇಕು ಅಂದರೆ ಲೋನ್ಗಿನ ಹಾಕಿಸ್ಕೊಂಡಿನಾರ ಮಾಡಿ ಒಂದು ಎಕರೆ 2 ಎಕರೆ ತೆಗೆದುಬಿಟ್ರೆ ನಿನಗೂ ಅನುಕೂಲ. ಹೆಂಗೋ ಒಂದು ಎಕರೆ 2 ಎಕರೆ ಇದ್ರೂ ಸಾಕು. ಅದಕ್ಕೇನೆ ನಾನು ತಗೊಂಬಿಡೋಣ. ಸುಮ್ಮನೆ ಹಿಂಗೆ ಇದ್ರೆ ಹಿಂಗೆ ಇದ್ಬಿಡ್ತೀವಿ. ಒಂಚೂರು ನಾವು ಏನಾರ ಮಾಡೋಣ. ಇಷ್ಟು ದಿನ ಏನೂ ಮಾಡಲಿಲ್ಲ ಅಣ್ಣ. ನಾನು ಬೆಂಗಳೂರಾಗಿದ್ದಾಗ ಕಷ್ಟಪಟ್ಟು ಮಾಡ್ತಿದ್ದಣ್ಣ. ನಾನು ಯಾವಾಗ ನಮ್ಮ ಅಮ್ಮನ ಮಾತು ಕೇಳೋಕೆ ಶುರು ಮಾಡ್ಕೊಂಡೆ ಆವಾಗ ಶುರುವಾಯ್ತು ಕಣ್ಣ ನಂದು ಜೀವನ. ಹಾಳು ಬಿದ್ದೋಯ್ತು ಕಣ್ಣ ನನ್ನ ಜೀವನ ಎಲ್ಲ ಹಾಳು ಬಿದ್ದೋಯ್ತು ನನಗಂತೂ. ಏನು ಮಾಡಬೇಕು ಏನು ಬಿಡಬೇಕು ಅಯ್ಯೋ. ಆದರೆ ಇವಾಗಣ್ಣ ನಾನು ಸ್ವಂತ ಬುದ್ಧಿ ಮೇಲೆ ನೋಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮತ್ತೆ ಉದ್ಧಾರ ಆಯ್ತಾ ಇದ್ದೀನಿ. ಆಶಾ ಕಣ್ಣ ಆಶಂಗೆ ಬಲು ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನಾನಂತೂ. ಅದಕ್ಕೆ ಈಗ ಒಂದು ಸ್ವಲ್ಪ ಹೆಂಗೋ ಅವಳಿಗೂ ಒಂಚೂರು ಒಳ್ಳೇದೆಲ್ಲನೂ ಮಾಡಬೇಕಲ್ಲ ನಾನು. ನಾನು ಏನೂ ಮಾಡಿಲ್ಲ, ನನ್ನ ಹತ್ರ ಏನೂ ಗೊತ್ತಿಲ್ಲ ಅಂತ ಅನ್ಕೋಬಾರ್ದಲ್ವಣ್ಣ. ಅದಕ್ಕೆ ಹೆಂಗನ ಮಾಡಿ ತೆಗ್ಯನ ಒಂದು ಎಕರೆ ಜಮೀನ ಅಂತ ಅನ್ಕೋತಾ ಇದ್ದೆ. ಎಲ್ಲ ಮಾರ್ಕೊಂಡು ತಿಂದಿರೋದೆ ನಾನಂತೂ. ಏನೂ ಉಳಿಸ್ಲಿಲ್ಲ ನಾನಂತೂ. ನಮ್ಮ ಅಪ್ಪ ಸಾಹುಕಾರ ಕೊಟ್ಟಿರೋ ಆಸ್ತಿ ಪಾಸ್ತಿ ಎಲ್ಲನೂ ಎಲ್ಲ ಮಾರ್ಕೊಂಡು ತಿಂದಾಕ್ಬಿಟ್ರಿ. ಈಗ ಅದನ್ನ ಸಂಪಾದನೆ ಮಾಡಬೇಕು ಅಂತ ಓಡಾಡ್ತಿದ್ದೀಗಲ್ಲಪ್ಪ, ಅದಕ್ಕೆ ನಾನು ಮೆಚ್ಚಲೇಬೇಕು. ಸಂಪಾದನೆ ಮಾಡಬೇಕು ಅಂತ ಇದು ಮಾಡ್ತಿದ್ದೀಗಲ್ಲ, ಬಿಡು ಹೆಂಗೋ ಸಂಪಾದನೆ ಮಾಡ್ಕೊಂಡು ಏನೋ ಒಂದು ಮಾಡಿವಂತೆ. ದೇವ್ರವನಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ತಗೊಳ್ಳಿವಂತೆ. ಲೋನ್ ಪನ್ ಹಾಕ್ಸ್ಕೊಂಡು ತಗ ಏನಾಗಕ್ಕಿಲ್ಲ. ಒಂದು ಒಳ್ಳೆ ಜಾಗ ನಾನೇ ಹುಡ್ಕೊಡ್ತೀನಿ. ದೇವರು ಒಳ್ಳೆಯವ್ರಿಗೆ ಏನಿದಾನಾದರೂ ಒಳ್ಳೇದು ಮಾಡೇ ಮಾಡ್ತಾನೆ. ಕಾಯ್ಬೇಕಷ್ಟೇ ನೀನಿಯ. ಏನೋಣ ಜೀವನದಾಗ ಏನು ಒಳ್ಳೆ ಕೆಲಸ ಅಂತ ಮಾಡಲಿಲ್ಲ. ಆದರೆ ನಾನು ಪಶ್ಚಾತ್ತಾಪ ಪಟ್ಕೊಂಡು ಬದಲಾಗಿದ್ದೀನಿ ಅಷ್ಟೇ ನೀನಿಯ. ನಮ್ಮ ಅಮ್ಮನ ಮಾತು ಕಟ್ಕೊಂಡು ಮಾಡಿದೆಲ್ಲ ಅಲ್ಕ ಕೆಲಸ ನಾನಂತೂ. ಒಳ್ಳೇದು ಅಂತ ನನ್ನ ಜೀವಮಾನದಾಗ ಏನೂ ಮಾಡಲಿಲ್ಲ. ಸ್ಯಾನೆ ಅದೊಂದು ವಿಚಾರಕ್ಕೆ ಸ್ಯಾನೆ ಬೇಜಾರಾಯ್ತದೆ. ಎಷ್ಟು ಎಲ್ಲ ಪೋಟ್ವೆಂಟ್ ಕೆಲಸ ಮಾಡ್ಬಿಟ್ನಲ್ಲ ಅಂತ ಅನ್ನಿಸ್ತದೆ. ಬಿಡಿ ಪರವಾಗಿಲ್ಲ. ಅಲ್ಲಿ ನೋಡು, ನಿಮ್ಮ ಅತ್ತೆ ಮಾವ ಇಬ್ರು ಏನೋ ಈ ಕಡೆಗೆ ಗೊತ್ತಾವ್ರೆ. ಓ ಏನೋ ಈ ಕಡೆ ಏನೋ ಹೊಲ್ದ ಕಡೆ ಹೋಗಿ ಏನೋ ಗೊತ್ತಾವ್ರೇನೋ. ಯೋನಪ್ಪ ಸಾರದಿ ಫುಲ್ಲು ಮಿಂಚಿಂಗು ನಿಮ್ಮ ಅತ್ತೆ. ಅಯ್ಯಪ್ಪ ಏನು ಇವ್ರಿಬ್ರು ಅವತ್ತಿಂದ ಏನು ಬದಲಾಗಲಿಲ್ಲ. ಏನೋ ಈ ಕಡೆನೇ ಬರ್ತಾ ಇದ್ದಂಗೆ ಅವ್ರಿ. ನಿನ್ನೇನಾರ ಮಾತಾಡ್ಸಕ್ಕೆ ಬರ್ತಾವ್ರಾ?
ಅಣ್ಣ ಮಾಕ ನೋಡಿದ್ರೆ ಯಾಕೋ ಸುಗಿತಾಳೆ ನಂದುನ ಆಯಮ್ ನನ್ನ ಮಾತಾಡ್ಸಕ್ಕೆ ಏನೋ ಗೊತ್ತಾಳೆ ಸುಮ್ಕಿರು ಎಲ್ಲ ದಾರಿನಕ್ಕೆ ಹೋಗಕ್ಕೆ ಅಂತ ಬತ್ತಿತ್ತಲ್ಲ ಈ ಕಡೆ ಅಸಿಲ್ಲ ನಿನ್ನನ್ನು ಮಾತಾಡ್ಸಕ್ಕೆ ಏನಾರ ಬತ್ತಾವ್ರೇನೋ ಯಾರಿಗೆ ಗೊತ್ತು ನನ್ನ ಕಂಡ್ರನ ಮತ್ತೆಗೆ ಆಗಕ್ಕಿಲ್ಲ ಮೈಯೆಲ್ಲ ಉರ್ದೋಯ್ತದ ಮತ್ತೆ ನಾನು ನೋಡಿದ್ರೆ ನೀನು ಅದು ಯಾರಿಗೋ ಮುದುಕು ಮಾಡ್ಕೊಡ್ತೀನಿ ನನ್ನ ಮಗಳನ್ನ ಅಂತ ಓಡಾಡ್ತಾಳೆ ಸುಮ್ಮನೆ ಆಯ್ತಾಳೆ ಅಯ್ಯೋ ಇದೇ ಆಯ್ತು ಇರ್ಲಿ ಇರ್ಲಿ ಗೊತ್ತಾವಳಿರು ಇಲ್ಲಿಗೆ ಬಂದ್ರು ಕಣ ಇಲ್ಲಿಗೆ ಗೊತ್ತಾವ್ರೆ ನನ್ನೇನಾರ ಮಾತಾಡ್ಸಕ್ ಗೊತ್ತಾವ್ರೇನೋ ಹ್ಞೂ ಏಳು ಶಾರದಕ್ಕ ಇವನ್ ಈ ಕಡೆ ಬಂದ್ಬಿಟ್ಟೆ ಇನ್ನು ಏನಣ್ಣ ಮಾಡೋಣ ಬರ್ಲೇಬೇಕಲ್ಲ ಇದ್ದಾಗ ಎಲ್ಲ ಮಾತಾಡ್ಕೊಂಡು ಹೋಗ್ಲೇಬೇಕಲ್ಲ ಹಿಂಗೆ ಇದ್ರೆ ಆಯ್ತದೆ ನಾವು ವಯಸ್ಸಾಗ ಆಡಿದೀವಿ ನಾವು ದುರಂಕಾರ ಪಟ್ಟಿದೀವಿ ನಮಗೂ ವಯಸ್ಸಾತ ಬಂತು ನಾವು ಎಷ್ಟು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಇದು ನಿಂತ್ಕೊಳಕಾಯ್ತದೆ ಹೇಳು ವಯಸ್ಸಾಯ್ತಾ ಆಯ್ತಾ ನಮಗೂ ತಲೆ ಕೆಟ್ಟೋಯ್ತೈತೆ ಅದಕ್ಕೆ ವಯಸ್ಸ್ಯ ಮಾತಾಡ್ಕೊಂಡು ಹೋಗೋಣ ಹಂಗೆ ಅಂತ ಬಂದೆ ಯೋನ್ ಇಸ್ಯ ಶಾರದಕ್ಕ ಏನಣ್ಣ ಇಸ್ಯ ಏಳು ಪರವಾಗಿಲ್ಲ ಏನ ದುಡ್ಡು ಕಾಸು ಮನೆದಕ್ಕೆ ಏನಾರ ಬೇಕಿತ್ತ ಏ ಹಂಗಲ್ಲ ಕಣಪ್ಪ ನಾನು ನಾವಿಬ್ರು ನಮ್ಮ ಒಳಿಯಂತಾಗ ಮಾತಾಡೋಣ ಅಂತಾನೆ ನೀವು ಬಂದಿದ್ದು ಅದಕ್ಕೆ ನನ್ನ ಹತ್ರ ಮಾತಾಡಕ್ ಬಂದ್ರಾ ಹ್ಞೂ ಅಳಿ ಅಂದರೆ ನಿಮ್ತಾಗ ಮಾತಾಡೋಕೆ ಏನೇ ಬಂದಿದ್ದು ಓಸಿ ಹೊಳಿ ಅಂದರೆ ಹಾಗಿದ್ದಾಯ್ತು ನೋಡಿ ನೀವು ತೆಪ್ಪು ಮಾಡಿದ್ದೀರಾ ನನ್ನ ಮಗಳು ತೆಪ್ಪು ಮಾಡೋಳೆ ನಾವು ತೆಪ್ಪು ಮಾಡಿದ್ದೀವಿ ಹೇಳ್ಬೇಕು ಅಂದರೆ ನಾವ್ಯಾರು ಏನು ಸಾಚ ಅಲ್ಲ ನೀವು ಆಸ್ತಿ ಹೊಡಿಯೋಕ್ಕೆ ಅಂತ ನನಗೆಲ್ಲ ತಲೆ ಹೊಡೆದಾಕಿ ಏನೇನೋ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ ನಾನು ಅಷ್ಟೇ ನಿನ್ಯಾ ನೀವು ಕೋಟ್ಯಾಧೀಶ್ವರು ನಿಮ್ಮ ಆಸ್ತಿ ಹೊಡಿಯೋಣ ಅಂತ ನಾನು ಮದುವೆ ವಿಚಾರ ಎತ್ಬಿಟ್ಟು ಅದು ಇದು ಅಂತ ಮಾಡಿದೆ ನಾನು ಏನು ಕಮ್ಮಿ ಮಾಡಿಲ್ಲ ನೀವು ಏನು ಕಮ್ಮಿ ಮಾಡಿಲ್ಲ ಅರ್ಥ ಆಯ್ತೈತೆ ನನಗೂ ಅದಕ್ಕೆ ಸುಮ್ಮನೆ ಹಿಂಗೆ ಮನಸ್ತಾಪಗಳು ಅವು ಇವು ಇಟ್ಕೊಂಡು ಏನು ಮಾಡನಿ ಈಗ ನಿಮಗೂ ಬೇಜಾರು ನನ್ನ ಕಂಡ್ರೆ ನನಗೂ ಬೇಜಾರು ನೀವು ಅನ್ಕೊಂಡ್ರೆ ಅದಕ್ಕೆ ಬ್ಯಾಡ ಆಗಿದ್ದೆಲ್ಲ ಆಗೋಯ್ತು ಅತ್ತಾಗೆ ಹಂಗೋನು ಇನ್ನು ಮುಂದೇನಾದ್ರೂ ನೀವು ಬದಲಾಗಿದ್ದೀರಾ ಅಂತ ಅನ್ನಿಸ್ತದೆ ಮುಂದೆ ಹೆಂಗೋ ಸಂದಕ್ಕಿತ್ತೀರಾ ನನ್ನ ಮಗಳಿಗೂ ಒಂದು ದಿಕ್ಕಾಯ್ತದೆ ಏನು ಮಾಡೋಕ್ಕಾಗಲ್ಲ ನಮಗೂ ವಯಸ್ಸಾಯಿತು ಯಾವಾಗ ಶಿವನ ಪದ ಸೇರ್ಕೊತೀವೋ ನಾಕಾಣೆ ಅದಕ್ಕೆ ನೆನೆಯ ನಿಮ್ಮ ತಾಗ ಮಾತಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಹಂಗೆ ನೆನೆ ಬಂದ್ವಿ ಅಂದ್ರೆ ಏನಕ್ಕ ಮಗಳನ್ನ ಒಳಿಯನ್ನು ಮತ್ತೆ ಒಂದ್ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಏನು ಒಳ್ಳೆ ನಿರ್ಧಾರನೇ ಮಾಡ್ತೀಯ ಕಣಕ ನಿರ್ಧಾರ ಮಾಡಿದ್ರೆ ಈ ಹುಡ್ಗ ಭಾಳ ಒಳ್ಳೆನು ರಾಹುಲ್ ಈಗ ತುಂಬ ಬದಲಾಗೋಗ್ಬಿಟ್ಟವನಿ ಮೊದ್ಲು ಥರ ಇಲ್ಲ ಕಣಕ ಮೊದಲು 420 ಥರ ಆಡೋನು ನಾನು ನೋಡಿದ್ದೀನಿ ನನ್ನ ತಗು ಅದೇ ತಿಂದವನಿ ನನ್ನ ತಗು ವ್ಯವಹಾರ ಮಾಡವನಿ ಎಲ್ಲ ಮಾಡವನಿ ಈಗ ಮೊದ್ಲು ಥರ ಇಲ್ಲ ಬೇಜವಾಬ್ದಾರಿತನ ಇಲ್ಲ ಈಗ ಏನಿದ್ರು ಎಲ್ಲ ಜವಾಬ್ದಾರಿತನ ಅಷ್ಟೇ ಏನಿ ಅವನಿಗೂ ಇರೋದು ನೋಡ ನೀನು ಏನೇ ಹೇಳಕ್ಕ ಒಳಿಯ ಭಾಳ ಒಳ್ಳೆನು ಎಲ್ಲ ಕೆಟ್ಟಗಳಿಗೆ ನಡೆದೋಯ್ತದೆ ಮನೆ ಸಂಸಾರ ಅಂದಮೇಲೆ ಒಂದು ಒಯ್ತದೆ ಒಂದು ಬರ್ತದೆ ಒಂದು ಕತೆ ಆಯ್ತದೆ ಅದೆಲ್ಲ ಮನ್ಸಾಗಿಟ್ಕೊಂಡು ಇದು ಮಾಡೋಕ್ಕಾಯ್ತದೆ ಹೇಳಕ್ಕ ಸುಮ್ಕೇನೆ ಅದೆಲ್ಲ ಬಿಟ್ಟು ಹೆಂಗೆ ಒಳಿಯ ಮಗಳನ್ನ ಒಂದು ಮಾಡ್ಬಿಟ್ಟು ಸಂದಾಗ ನೀವು ಇರ್ರಿ ಅವರು ಸಂದಕ್ಕೆ ಇರ್ತಾರೆ ಇನ್ನು ವಯಸ್ಸಾದ್ಮೇಲೆ ಇವ್ರಿಗೂ ವಯಸ್ಸಾದ್ಮೇಲೆ ಯಾವ ಇಷ್ಟ ಇರ್ತದೆ ಯಾವ ಇಂಟ್ರೆಸ್ಟ್ ಇರ್ತದೆ ಹೇಳಿ ಈಗ ನಾನು ನೋಡು ನಾನು ಹೆಂಡ್ತೀನಿ ಈ ವಯಸ್ಸಾಗ ಕರ್ಕೊಂಬಿಟ್ಟು ಬಂದಿದ್ದೀನಿ ಏನು ಮಾಡನಿ ಅದಕ್ಕೆ ನಡ ಇವ್ರ ಹತ್ರ ಮಾತಾಡ್ಬಿಟ್ಟು ರಾಹುಲ್ ಹತ್ರ ಹೋಗೋಣ ಅಂತ ಬಂದೆ ಏನಪ್ಪ ರಾಹುಲು ಮಾಡೋದೆಲ್ಲ ಮಾಡಿದ್ವಿ ನಿಂಗೂ ಗೊತ್ತು ನೀನು ಏನು ಸಾಚ ಅಲ್ಲ ನೀನು ತೆಪ್ಪು ಮಾಡಿದ್ಯಾ ನಾವು ಏನು ಸಾಚ ಅಲ್ಲ ಅಂತ ಅದಕ್ಕೆ ನೀನು ಅಂದರೆ ಆತಾಗೆ ಹಂಗೋನು ಇಬ್ರು ಆತ ಒಂದಾಗ ಸಂದಕ್ಕಿರ್ರಿ ಡೈವರ್ಸ್ ಆಗಿದ್ರು ಗಂಡ ಎಂಡ್ರು ನೀವು ಗಂಡ ಎಂಡ್ರೆ ತಾನೇ ಆ ಡೈವರ್ಸ್ ಪೇಪರ ಸಿಗೋದು ಬಿಸಾಕತ್ತಾಗೆ ಇವನು ಆತಾಗ ಒಂದು ಮಾಡ್ಕೊಂಡು ಸಂದಕ್ಕೆ ಒಂದಾಗ ಹೋಗಿ ಒಂದು ಸಂಸಾರ ಕಟ್ಕೊಳ್ಳಿ ನೀವು ಹೆಂಗೋ ದುಡ್ಕೊಂಡು ಚೆನ್ನಾಗಿದ್ದೀರಾ ಇವಾಗ ಹೆಂಗೋ ಮುಂದೆನೂ ಹಂಗೆ ಸಂದಕ್ಕಿರ್ರಿ ನನ್ನ ಮಗಳನ್ನ ನೋಡ್ಕೊಂಡು ಅಷ್ಟೇನೆ ಅವಳು ನಿಮ್ಮನ್ನೇ ನೆಮ್ಕೊಂಡು ಬಂದವಳೆ ಅಂತ ಅಂದ್ಕೊಂಡು ಏನೋ ಒಂದು ತೂಟ ಹಾಕೊಂಡು ಸಂದಕ್ಕೆ ಇಕ್ಕೊಳ್ಳಿ ಮೊದಲು ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಹೇಳಿ ಅಂದರೆ ಆಸ್ತಿ ಹೊಡೆಯೋದು ಅದು ಹೊಡೆಯೋದು ಇದು ಹೊಡೆಯೋದು ದಯವಿಟ್ಟು ಇವೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ನಾನು ಈಗಲೇ ಹೇಳಿದ್ದೀನಿ ನಮಗೂ ಬೇಸರ ಆಯ್ತದೆ ಶಾನೆ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಸಹಿಸಕ್ಕಾಯ್ತದೆ ಹೇಳಿ ನಿಮ್ಮ ಯಾರಿಗೂ ಆಪ ತುದಿ ಮೂಗಿನ ತುದಿಗೆ ಬಂದಿರ್ತದೆ ನಮಗೂ ಅದಕ್ಕೆ ಇಷ್ಟು ಮಾತ್ರ ಹೇಳ್ಬಲ್ಲೆ ನಾನು ನನ್ನ ಮಗಳನ್ನ ಹೆಂಗೋ ಒಂದಾಗಿ ಒಂದು ಮಾಡ್ಕೊಂಡು ಹೆಂಗೋ ಸಂದಕ್ಕಿರ್ರಿ ಹೌದು ಒಳಿಮಯ್ಯ ಇವನು ಹಳೆದನ್ನೆಲ್ಲ ಬುಟ್ಟಾಕು ಹಳೆದ್ರ ಕತೆ ಎಲ್ಲ ಬೇಕಿಲ್ಲ ಹಳೆದ್ರದ್ದೆಲ್ಲ ಹಳೆದ್ರದ್ದೆಲ್ಲ ಹೋಗ್ಲತ್ತಾಗ ಬಿದ್ದು ಈಗ ಹಳೆದ್ರ ಕತೆ ಬ್ಯಾಡ ಬುಟ್ಟಾಕಿ ಈಗ ಏನಿದ್ರು ಹೊಸದ್ರದ್ದು ಬಗ್ಗೆನೇ ಯೋಚನೆ ಮಾಡ್ಕೊಳ್ಳಿ ಹಳೆ ಜೀವನ ಹೋಗಿದ್ದು ಹೋಯ್ತು ಅಂದ್ಕೊಂಡು ಹೊಸ್ದಾಗಿ ದೇವಸ್ಥಾನಕ್ಕೆ ಹೋಗಿ ಇಬ್ರು ಈ ಬರ ಸೋಮವಾರನ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಬ್ರು ನಮಸ್ಕಾರ ಮಾಡ್ಕೊಂಡು ಇಬ್ರು ಮಾತಾಡ್ಕೊಂಡು ಒಂದು ಹಾಕೊಂಡು ಗಂಡ ಎಂಡ್ರು ಅವನಪ್ಪ ನಾವು ಅಂತ ಇನ್ನೇನು ಮತ್ತೆ ತಾಳಿ ಕಟ್ಟೋದು ಏನಾಗೈತೆ ಅಂಥದ್ದು ಇಲ್ಲ ಹಂಗೆ ಹಂಗೋ ಒಂದಾಗ್ಬಿಟ್ಟು ಸಂದಕ್ಕಿರ್ರಿ ದೇವ್ರು ನೋಡ್ಕೊತಾನೆ ಏನು ನೋಡ್ಕೊಳ್ಳೋದಿದ್ರು ಇದನ್ನೇ ಹೇಳೋಣ ಅಂತ ಬಂದ್ವಿ ನಮ್ಮ ಕಡೆಯಿಂದನೂ ತೆಪ್ಪಾಗೈತೆ ಕ್ಷಮಿಸ್ಬಿಡಿ ನಮ್ಮದು ಏನು ಕಡಿಮೆ ಇಲ್ಲ ನಿಮ್ಮದು ಏನು ಕಡಿಮೆ ಇಲ್ಲ ಅನ್ನಂಗೆ ಆಗೈತೆ ನಮ್ಮ ಮಗಳೂ ಅವಳ ಹತ್ರನೂ ಮಾತಾಡಿದ್ದೀವಿ ಅವಳು ಬತ್ತಾಳೆ ಹೆಂಗೋ ನಾಳೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಗಿನ ಮಾಡ್ಕೊಂಡು ಹೋಗಿ ಇನ್ನು ಮ್ಯಾಲೆ ಸಂದಾಗ ಜೀವನ ಮಾಡ್ತೀವಪ್ಪ ಅಂತ ಮುಕ್ಕೊಂಡು ಬಂದ್ಬಿಡ್ರಿ ಅಷ್ಟೇ ನಾನು ಕೇಳೋದು ಮಾವಯ್ಯ ಅತ್ತೆ ನಾನು ನಿಮ್ಮ ತಾಕ ಸಮಯ ಕೇಳಬೇಕು ಪಾಪ ನೀವು ನನ್ನ ಕಾಟ್ವ ಎಷ್ಟು ಅಂತ ಸಹಿಸ್ದಿರ ಹೇಳಿ ನಾನೇನು ಹೊಸಿ ಕಾಟ್ವ ಕೊಟ್ಟಿವ್ನ ಸರಿಯಾಗಿ ಕಾಟ್ವ ಕೊಟ್ಬಿಟ್ಟಿವ್ನಿ ನಾನೇನು ಸಾಚ ಅಲ್ಲ ಗೊತ್ತು ನಾನೇನು ಸಾಚಾಗಿದ್ರೆ ಹಿಂಗೋ ಅಂತಿದ್ದೆ ನಾನು ಹುಟ್ಟು 420 ನಾನು ಒಪ್ಕೋತೀನಿ ಆದರೆ ಈಗ ನಾನು ಆಸುನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಸು ಬಂದ್ಬಿಟ್ಟೈತೆ ನನಗೂ ನನ್ನ ಹೆಂಡ್ತಿ ಮೊದಲೆಲ್ಲ ನಾನು ನಂಬ್ಕೊಂಡು ಬಂದಿರೋಳನ್ನ ನಾನು ಸರಿಯಾಗಿ ಆಟ ಆಡಿಸ್ಬಿಟ್ಟಿವ್ನಿ ಸರಿಯಾಗಿ ನೋಡ್ಕೊಂಡಿಲ್ಲ ಏನೂ ಇಲ್ಲ ಇನ್ನು ಮ್ಯಾಲಾದ್ರೂ ನಾನು ಹೆಂಡ್ತಿನ ಸಂದಕ್ಕೆ ನೋಡ್ಕೊಂಡು ಹೆಂಗೋ ಸಂದಕ್ಕೆ ಇಕ್ಕೋಬೇಕು ಅಂತ ನಾನು ನಿರ್ಧಾರ ಮಾಡ್ಬಿಟ್ಟಿವ್ನಿ ಅದು ನೀನಿಯಾ
ಬುಡಿ ಹಣೆ ಬರಹ ಏನು ಮಾಡೋಕ್ಕಾಗಲ್ಲ ಕೆಟ್ಟಗಳಿಗೆ. ಆಯಿತು ಹೇಳಿ ಮವ ಅತ್ತೆ, ನಾನು ಅಷ್ಟೇನಿಯ ನಮ್ಮ ಅಮ್ಮನ ತಗೋ ಮಾತಾಡ್ತೀನಿ. ನೀವು ಒಂದು ಕಿತ ಹೋಗಿ ನಮ್ಮ ಅಮ್ಮಂಗೆ ಒಂದು ಮಾತು ಹೇಳ್ಬಿಡಿ. ನಮ್ಮ ಅಮ್ಮಂಗೆ ನಾನು ಯಾವ ವಿಷಯನೂ ಹೇಳಿಲ್ಲ. ನೀವು ಒಂದು ಕಿತ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬನ್ನಿ. ನಾನು ಹೋಗಿ ಆಶಾ ಹತ್ರ ಮಾತಾಡ್ತೀನಿ ಎಲ್ಲ ವಿಷಯನೂ. ನಿಮ್ಮ ಮಮ್ಮಿ ಎಲ್ಲಿ ಸಿಗ್ತಾಳೆ? ಅಂಗಡಿ ತಗೋಳ? ಹ್ಞೂ ಅತ್ತೆ, ಅಂಗಡಿ ಹತ್ರನೇ ನೀ ಐತೆ, ಅಲ್ಲೇ ಹೋಗ್ಬಿಟ್ಟು ಮಾತಾಡಿ. ಹ್ಞೂ ಸರಿ, ಹಂಗಾರ ಹೋಗ್ಬಿಟ್ಟು ನಿಮ್ಮ ಅಮ್ಮನ ತಾಗ ಮಾತಾಡ್ತೀವಿ. ಬುಟ್ಟಾಕು ನೀನು ಏನಂತೇನು ಹೊಸ ಸಂಬಂಧ ಅಲ್ವಲ್ಲ, ಏನೋ ನಮ್ಮದೇ ತಪ್ಪಾಯ್ತು ಅಂತ ಸಮಯಕ್ಕೆ ಹೇಳಿ ನಾವೇ ಮಾತಾಡಿ ನಿಮ್ಮ ಅಮ್ಮನೂ ಇದು ಮಾಡ್ತೀವಿ. ನೀನೆಲ್ಲ ಮುಗಿಸ್ಕೊಬಿಡೋಣ. ಯಾಕೆ ಸುಮ್ಕೆ ಎಳ್ಕೊಂಡು ಹೋದಷ್ಟು ಹೋಯ್ತಾ ಇರ್ತದೆ. ಅದಕ್ಕೆ ಬಂದ್ಬಿಟ್ಟು ನನ್ನ ಮಗಳ ತಾಗ ಮಾತಾಡ್ಕೊಂಡಿರೋ ನಿರ್ಧಾರ ಮಾಡ್ಕೊಳ್ಳಿ. ನಿಮ್ಮ ಗಂಡ ಹೆಂಡ್ರು ಬಿಟ್ಟಿದ್ದು ನಿಮ್ಮಿಬ್ರಿಗೂ ಮತ್ತೆ ಕಿತ್ತಾಡಂಗಿದ್ರೆ ಹೇಳ್ಬಿಡಿ, ಮೊದಲೇ ಕಿತ್ತಾಡ್ಕೊಳಕ್ಕೆ ಹೋಗ್ಬೇಡಿ. ಅಷ್ಟೇ, ಹೋಗ್ಬಿಟ್ಟು ಬರ್ತೀವಿ. ನೋಡಿ ಏನೋ ಮಾತಾಡಿ ನನ್ನ ಮಗಳ ಹತ್ರ. ಸರಿ ಅತ್ತೆ. ನಡೀರಿ ಹೋಗೋಣ, ಅವ್ರ ಅಮ್ಮನ ತಾಗ ಮಾತಾಡ್ಕೊಂಬಿಟ್ಟು ಬರೋಣ. ಹ್ಞೂ ಬಾರೆ, ನೀನು ಯೋನ್ ಬಾಯಿ, ನೀನು ಎಷ್ಟು ದೂರ ಐತೆ? ಒಂದು 4 ಹೆಜ್ಜೆ ಇಲ್ಲೇ ಹೋಗ್ಬಿಟ್ಟು ಹಂಗೆ ಹೇಳ್ಬಿಟ್ಟು ಹಿಂಗೆ ಅಂತ ಹೇಳಿ ನಾಳೆ ಎಲ್ಲನೂ ದೇವಸ್ಥಾನದಾಗ ಪೂಜೆ ಮಾಡಿಸ್ಕೊಂಡು ಹೆಂಗೋ ಒಂದಾಗಲಿ, ಅಭಿಷೇಕ ಮಾಡಿಸ್ಕೊಂಡ್ಲಿ. ನೋಡಿ ಮಾತಾಡೋಣ ಬೀಗುರ್ತಾಗೆ. ಹಣ ಪೈವಲ್ಲ ಪೈಲನ್ ಪಾಪಣ್ಣ ಮನ್ಸಾಗ ಒಂದ್ಕಡಿರಲ್ಲ. ನಮ್ಮ ಅತ್ತೆ ಬಂದ್ಬಿಟ್ಟು ನಮ್ಮ ಮಾವ ಬಂದ್ಬಿಟ್ಟು ಹಿಂಗೆ ಒಂದಾಗ್ರಿ ಅಂತ ಹೇಳ್ತಾರೆ ಅಂತ ದೇವ್ರಣೆಗೂ ಯಪ್ಪ, ದೇವ್ರು ನಂಗೆ ಇನ್ನೊಂದು ಅವಕಾಶ ಕೊಟ್ಟವನಿ ಅಂತ ಅನ್ನಿಸ್ತದೆ. ಯಪ್ಪ ಸಾಕಪ್ಪ ನನಗಂತೂ ಹಣ ಇನ್ನು ಮಾಡಿರೋ ತೆಪ್ಪೆಲ್ಲ ಸಾಕು, 420 ಕೆಲಸ ಎಲ್ಲನೂ ಸಾಕು. ಹೆಂಗೋ ನಾನು ಹೆಂಡ್ತಿನ ಮತ್ತೆ ನಮ್ಮ ಮಾವ ನಮ್ಮ ಅಮ್ಮ ಅನ್ಕೊಂಡು ನಿನ್ನ ಮೇಲೆ ಸಂದಕ್ಕೆ ಇದ್ಬಿಡ್ತೀನಿ ಕಣಣ್ಣ. ಸಾಕು, ನಮ್ಮ ಅತ್ತೆನೇ ಬಂದ್ಬಿಟ್ಲಲ್ಲ, ಸೊರ್ರಿಯಾಗಿ ಬಿಡದ್ ಕಳಿಸಿದ್ಲು ನನಗೆ. ಅಯ್ಯೋ ಬೇವರ್ಸಿ ನನ್ನ ಮಗನಿ ಅಂತ ಸದ್ಯ ಇವಾಗ ಬಂದ್ಬಿಟ್ಟು ಹಿಂಗೆ ಮಾತಾಡಿದ್ದು ನೋಡಿ ನನಗಂತೂ ಭಾಳ ಆನಂದವಾಯ್ತಾಯ್ತು. ನನಗಂತೂ ಹೆಂಗೋ ಬಾಣ ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಹ್ಞೂ ಕಣ, ದೇವ್ರವನೇ ಬಾರ್ಲ, ದೇವ್ರು ಇಲ್ದಿದ್ದಂಗೆ ಇತ್ತಾನೆ. ದೇವ್ರವನೇ ಎಲ್ಲ ನೋಡ್ಕೊತಾನೆ. ಏನೋ ನೀನು ಇವಾಗ ಒಳ್ಳೇದು ಮಾಡೋದಕ್ಕೆ ನೀನು ಶುರು ಮಾಡ್ಕೊಂಡಿರೋದಕ್ಕೆ ಆ ದೇವ್ರನ್ನೇ ಮೆಚ್ಚಿಬಿಟ್ಟವ ನೀನು ನೋಡ್ಬಿಟ್ಟು. ಹ್ಞೂ ಕಣ, ನಾನು ಮನಸ್ಸಿಂದ ಚೇಂಜ್ ಆಗಿದ್ದೀನಿ. ಅವ್ರದ್ದು ಏನೋ ಕೋಟಿ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಆಸೆ ಪಟ್ಬಿಟ್ಟು ಇದು ಮಾಡ್ಕೊಂಡಿಲ್ಲ. ನಾನಂತೂ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡ್ಕೊಬಿಟ್ಟಿವ್ನಿ. ಈ ಮ್ಯಾಲೆ ನನ್ನ ಮೈ ಬೊಗ್ಸಿ ನಾನು ದುಡಿತೀನಿ. ನಾನು ಮತ್ತೆ ಮನೆಗೆಲ್ಲ ಇರಕ್ಕಿಲ್ಲಣ್ಣ. ನಾನೇ ಮನೆ ಮಾಡ್ಬಿಟ್ಟು ನನ್ನ ಮನೆಯಾಗ ಬೇಕಾದ್ರೆ ಇದ್ಬಿಡ್ತೀನಿ. ಮನೆ ಹೇಳಿ ಅಂತಾರ ಮಾತ್ರ ಇದ್ದು ಉಗಿಸ್ಕೊಳಕ್ಕಿಲ್ಲ. ಇನ್ನು ನಾನು ದುಡ್ದುಬಿಟ್ಟು ನಾನು ಹೆಂಡ್ತೀನಿ, ನಾನು ಸಾಕ್ತೀನಿ. ಮೆಚ್ಚಿದೆ ಕಣಯ್ಯ, ಮೆಚ್ಚಿದೆ ಬಿಡು. ಹೋಗು ಸಂದಕ್ಕಿರೋಗು. ಸರಿ ಕಣ್ಣ, ಈ ವಿಷಯನ ಮಾಸುಂಗೆ ಹೇಳ್ತೀನಿ ಹೋಗಿ. ಸರಿ ಸರಿನಪ್ಪ.